ಪಯಣ ಕುಂದಾಪುರದ ಕೋಟೇಶ್ವರ ಕಡೆಗೆ. ಎಲ್ಲರಿಗೆ ಸಹ ಈ ಪ್ರಕೃತಿ ಪ್ರೇಮಿ ಕಡೆಯಿಂದ ಎಲ್ಲರಿಗೆ ಸಹ ಈ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಯಾಕೆ ಕೋಟೇಶ್ವರಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಮ ಕಸಿನ್ದು ಬ್ರಹ್ಮೋಪದೇಶ ಇದೆ. ನಾವು ಆ ಫಂಕ್ಷನ್ಗೆ ಹೋಗಿ ಹೇಗೆ ಗಮ್ಮತ್ ಮಾಡ್ತೇವೆ, ಎಂಜಾಯ್ ಮಾಡ್ತೇವೆ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲ ಸಹ ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರು ಯಾರು ಅಂತ ಥಿಂಕ್ ಮಾಡ್ತಿದ್ದಾರೆ, ಇವರು ನನ್ನ ಕಸಿನ್ಸ್ ಕಾರ್ಕಳದಿಂದ ಬರ್ತಾ ಇದ್ದಾರೆ. ಹಾಯ್ ಹಾಯ್. ನಮ್ಮ ಗ್ಯಾಂಗಿಗೆ ಹೊಸ ಬ್ರ್ಯಾಡ್ ಆಗಿದ್ದಾರೆ. ಯಾರು ಅಂತ ನೋಡ್ಬೇಕಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಹಾಯ್. ಮಣಿಪಾಲ್ ಎಂಟರ್ ಆದ್ವಿ. ನಿಮ್ಗೆ ಹೇಗೆ ಅನಿಸ್ತು ಈಗ ಈ ಒಂದು ಬಸ್ಸಿನ ಜರ್ನಿಯಲ್ಲಿ? ತುಂಬಾ ಎಕ್ಸೈಟೆಡ್ ಇದ್ದೀವಿ. ಕೋಟೇಶ್ವರಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನಾವು ಬ್ರಹ್ಮೋಪದೇಶಕ್ಕೆ ಅಂತ. ಎಲ್ಲಾದ್ರೆ ಹೋಗಿರ್ಲಿಲ್ಲ. ನೋಡ್ಬೇಕು ಹೇಗೆ ಆಗ್ತದೆ ನಮ್ಮ ಜರ್ನಿ, ಹೇಗೆ ನಾವು ಎಂಜಾಯ್ ಮಾಡ್ತೇವೆ ಅಂತ. ನೀವೇನ್ ಹೇಳ್ತೀರಿ? ನಾವೆಂತ ಹೇಳುದಿಲ್ಲ, ನಮ್ಮನ್ನು ತೋರಿಸಬೇಕು. ನಿಮ್ಮದೇನಾದ್ರು ಹೇಳಿದ್ರೆ ಆಮೇಲೆ ಲಾಂಗ್ ಜಂಪ್ ಆಗ್ತದೆ ಆಯ್ತಾ? ಆಯ್ತು. ಅದಕ್ಕೆ ನೀವಿಲ್ಲಿ ಕೂರಲ್ವಾ? ಅದಕ್ಕೆ ವಿಡಿಯೋ ತೆಗಿಲಿಕ್ಕೆ ಕರ್ದತ್ತಾ? ಅಲ್ಲ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಈಗ? ಕೋಟೇಶ್ವರ. ಯಾಕೆ ಹೋಗುದು? ಇಳಿಯುವುದಾ? ಇಲ್ಲವಾ? ಹತ್ತದು. ಎಲ್ಲಿ? ಕೆಳಗಿದುಂಟು. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಕುತ್ಕೊಂಡು ಸಾಕಾಯ್ತಲ್ಲ, ಅದಕ್ಕೆ ಒಂದು ವಾಕ್ ಮಾಡು. ವೆಲ್ಕಮ್ ಟು ಸಿದ್ಧಾಂತ್ ಬ್ರಹ್ಮೋಪದೇಶ. ಉಪನಯನಕ್ಕಂತ ಹಾಲಿಗೆ ಬಂದಿದ್ದೇವೆ, ಆದ್ರೆ ನಮ್ಮದಿಲ್ಲಿ ಫೋಟೋ ಶೂಟ್ ನಡೀತಿದೆ. ಫೈನಲಿ ನಾವು ಈ ಫಂಕ್ಷನ್ ಅನ್ನು ಮುಕ್ತಾಯಗೊಳಿಸಿ ಈಗ ಮನೆಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದೇವೆ. ಈಗ ನಾವು ಫಂಕ್ಷನ್ ಮುಗಿಸಿ ರಿಟರ್ನ್ ಬಸ್ಸಿಗೆ ಹತ್ತಿ ಈಗ ಬಸ್ ಹೊರಟಿದೆ. ಈಗ ಸ್ವಲ್ಪ ಗ್ಯಾಂಗ್ ಸ್ವಲ್ಪ ದೊಡ್ಡದೇ ಆಗಿದೆ.